ಖಾಕಿ ಕೋಟೆಯಲ್ಲಿ ಭ್ರಷ್ಟರ ಬೇಟೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಖಡಕ್ ಪೊಲೀಸ್ ಆಯುಕ್ತರಿಂದ ಭ್ರಷ್ಟ ಇನ್ಸ್ಪೆಕ್ಟರ್ಗಳ ಬೇಟೆ. ಬೆಂಗಳೂರಿನ 2 ಠಾಣೆಗಳ ಭ್ರಷ್ಟ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್. ಖಾಕಿ ಕೋಟೆಯಲ್ಲಿ ಭ್ರಷ್ಟರ ಬೇಟೆ ಎಕ್ಸ್ಕ್ಲೂಸಿವ್ ಸುದ್ದಿ. ಖಡಕ್ ಪೊಲೀಸ್ ಆಯುಕ್ತರಿಂದ ಭ್ರಷ್ಟ ಇನ್ಸ್ಪೆಕ್ಟರ್ಗಳ ಬೇಟೆ. ಬೆಂಗಳೂರಿನ 2 ಠಾಣೆಗಳ ಭ್ರಷ್ಟ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿ ಸಸ್ಪೆಂಡ್. ಹಲಸೂರು ಗೇಟ್ ಠಾಣೆ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಸಸ್ಪೆಂಡ್. ಇಬ್ಬರನ್ನು ಅಮಾನತು ಮಾಡಿ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ಖಾಕಿ ಕೋಟೆಯಲ್ಲಿ ಭ್ರಷ್ಟರಿಗೆ ಅವಕಾಶ ಇರಬಾರದು ಅನ್ನೋ ಕಾರಣ ಸೀಮಂತ್ ಕುಮಾರ್ ಎಚ್ಚೆತ್ತುಕೊಂಡು ಭ್ರಷ್ಟರನ್ನ ಭೇಟಿಯಾಡಿದ್ದಾರೆ. ಖಡಕ್ ಪೊಲೀಸ್ ಆಯುಕ್ತರಿಂದ ಭ್ರಷ್ಟ ಇನ್ಸ್ಪೆಕ್ಟರ್ಗಳ ಭೇಟಿಯಾಡಿರುವಂತಹದ್ದು. ಬೆಂಗಳೂರಿನ 2 ಠಾಣೆಗಳ ಭ್ರಷ್ಟ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಭ್ರಷ್ಟರು ಅನ್ನೋ ಕಾರಣಕ್ಕೆ ಅದರಲ್ಲಿ ಪ್ರಥಮವಾಗಿ ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿ, ಇನ್ನು ಹಲಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಇಬ್ಬರನ್ನು ಕೂಡ ಅಮಾನತು ಮಾಡಿ ಸೀಮಂತ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಸಸ್ಪೆಂಡ್ ಆಯಿತು? ಸಸ್ಪೆಂಡ್ ಆಗೋದಕ್ಕೆ ಅವರಲ್ಲಿರ್ತಕ್ಕಂಥ ಭ್ರಷ್ಟತೆ ಏನು? ಹಾಗಾದ್ರೆ ಸೀಮಂತ್ ಕುಮಾರ್ ಏನನ್ನ ಗಮನಿಸಿದ್ರು? ಯಾವ ಆಧಾರದಲ್ಲಿ ಸಸ್ಪೆಂಡ್ ಮಾಡಲಾಯಿತು? ಪೊಲೀಸ್ ಆಯುಕ್ತ ಸೀಮಂತ್ ಸಿಂಗ್ ನೈಟ್ ರೌಂಡ್ಸ್ ಹೊಡೆದಿದ್ದಾರೆ. ರಾತ್ರಿ ಪಾಳಿಯಲ್ಲಿ ಅವಧಿ ಮೀರಿದ್ರು ಕೋರಮಂಗಲದಲ್ಲಿ ಪಬ್ಬಿನ ಸದ್ದುಗಳು ಕೇಳ್ತಾ ಇತ್ತು. ಕೋರಮಂಗಲ ಪಬ್ಬಿನ ಒಂದು ತರಹದ ಭದ್ರಕೋಟೆ. ಮಂತ್ಲಿ ಕಾಸು ಪಬ್ಗೆ 24x7 ಪರ್ಮಿಷನ್ ಕೊಟ್ಟಿದ್ದ ಇನ್ಸ್ಪೆಕ್ಟರ್. ಈ ಬಗ್ಗೆ ವರದಿ ಕೇಳಿದ್ದ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ವರದಿಯಲ್ಲಿ ಲೂಯಿ ರಾಮರೆಡ್ಡಿ ಕರ್ತವ್ಯ ಲೋಪ ಸಾಬೀತಾಯಿತು. ಪಬ್ಬು ಡ್ಯಾನ್ಸ್ಗಳಿಗೆ ಪರ್ಮಿಷನ್ ಕೊಟ್ಟು ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿಗೆ ಸಸ್ಪೆಂಡ್ ಭಾಗ್ಯ. ಕೋರಮಂಗಲ ರಾತ್ರಿ ಆಗ್ತಾ ಇದ್ದ ಹಾಗೆ ಒಂದು ತರಹದ ಪ್ರಪಂಚ ಸೃಷ್ಟಿಯಾಗುತ್ತೆ. ಬೆಂಗಳೂರಿಗೆ ಹೊಸಬರು ಬಂದವರು ಕೋರಮಂಗಲನ ಆರಂಭದ ದಿನನೇ ನೋಡಿದ್ರೆ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ತರಹ ರಾತ್ರಿ ಹೊತ್ತು ರಾತ್ರಿ ಸಾಮ್ರಾಜ್ಯ. ಸೊ ಪಬ್ಬು ಡ್ಯಾನ್ಸ್ ಬಾರ್ಗಳದ್ದೇ ಸದ್ದಲ್ಲಿ. ಸೊ ಅವಧಿ ಮೀರಿದ್ರೂ ಕೂಡ ಪಬ್ಗಳಲ್ಲಿ ಮ್ಯೂಸಿಕ್ ನಿಂತಿಲ್ಲ. ಸೀಮಂತ್ ಕುಮಾರ್ ನೈಟ್ ರೌಂಡ್ಸ್ ಅಲ್ಲಿದ್ರು. ಇದು ಯಾಕೆ ಹಿಂಗಾಗ್ತಿದೆ ರಾಜ್ಯದಲ್ಲಿ? ಕೋರಮಂಗಲದ ಇನ್ಸ್ಪೆಕ್ಟರ್ ಜೊತೆ ಅದ್ರ ಸಮರ್ಥನೆಯನ್ನ ಕೇಳಿದಾಗ, ಏನಿದು ಕತೆ ಅಂತ ಕೇಳಿದಾಗ, ಅದಾದ ನಂತರ ಒಂದೊಂದೇ ಕೊಂಡಿಗಳು ಬಿಚ್ಚುತ್ತಾ ಬಂತು. ಮಾಮೂಲಿಗೋಸ್ಕರ 24x7 ಪರ್ಮಿಷನ್ ಅನ್ನು ಕೊಡಲಾಯಿತು. ಕಾನೂನಲ್ಲಿ ಆ ತರಹದ ನಿಯಮಗಳಿಲ್ಲ. ಮಂತ್ಲಿ ಕಾಸು ಪಬ್ಗೆ 24x7 ಪರ್ಮಿಷನ್ ಕೊಟ್ಟಿದ್ದ ಇನ್ಸ್ಪೆಕ್ಟರ್ ಅನ್ನೋದು ಖಾತ್ರಿ ಆಯಿತು. ತಕ್ಷಣ ಶ್ವೇತಪತ್ರವನ್ನು ಹೊರಡಿಸಿದ್ರು. ಅವಧಿ ಮೀರಿದ್ರು ಕೋರಮಂಗಲದಲ್ಲಿ ಪಬ್ಬಿನ ಸದ್ದು ಕೇಳಲಾಗ್ತಾ ಇತ್ತು. ಮಂತ್ಲಿ ಕಾಸು ಪಬ್ಗೆ 24x7 ಪರ್ಮಿಷನ್ ಕೊಟ್ಟಿದ್ದ ಇನ್ಸ್ಪೆಕ್ಟರ್. ಈ ಬಗ್ಗೆ ವರದಿ ಕೇಳಿದ್ದ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ವರದಿಯಲ್ಲಿ ಲೂಯಿ ರಾಮರೆಡ್ಡಿ ಕರ್ತವ್ಯ ಲೋಪ ಅನ್ನೋದು ಸಾಬೀತಾಗಿತ್ತು. ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಲೂಯಿ ರಾಮರೆಡ್ಡಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ಹಾಗಾದ್ರೆ ಹಲಸೂರು ಪೊಲೀಸರ ಕತೆ ಏನು? ಹಲಸೂರು ಗೇಟ್ ಠಾಣಾ ಪೊಲೀಸರ ಕತೆ ಏನು? ಹಾಗಾದ್ರೆ ಠಾಣಾ ಇನ್ಸ್ಪೆಕ್ಟರ್ ಹಲಸೂರು ಗೇಟ್ ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದು ಯಾಕೆ? ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಫುಲ್ ರೋಲ್ ಖಾಲ್ಗಿರಾಕಿ ಅಂತೆ. ರಿಕವರಿ ಮಾಡಿರೋ ಗೋಲ್ಡ್ ನಲ್ಲಿ ಎಲ್ಲಾನು ಗುಳುಂ ಸ್ವಾಹ. ಹವಾಲಾ ಹಣ ಹಿಡಿದು ವಸೂಲಿಗೆ ಮುಂದಾಗಿದ್ದ ಹನುಮಂತ ಭಜಂತ್ರಿ ಉದ್ಯಮಿಯೊಬ್ಬರ ಬಳಿ ಕೋಟಿ ರೂಪಾಯಿ ದೋಚಿದ್ದ ಹನುಮಂತ ಭಜಂತ್ರಿ ಸುಲಿಗೆ ಬಗ್ಗೆ ಪೊಲೀಸ್ ಆಯುಕ್ತರ ಬಳಿ ಉದ್ಯಮಿ ದೂರು ಕೊಟ್ಟಿದ್ದ. ತನಿಖಾ ವರದಿಯಲ್ಲಿ ಕೋಟಿ ಸುಲಿಗೆ ಮಾಡಿರೋದು ಸಾಬೀತು. ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ನೀವು ಸೀಸ್ ಮಾಡಿರೋ ಹಣ ಕದಿಯೋದು ಅಂದ್ರೆ ದೇವಸ್ಥಾನದ ಹುಂಡಿಲಿ ಹಣ ಕದಿಯೋದು ಅಂದ್ರೆ ಎಷ್ಟು ವಿಧವೆಯರ ಒಡವೆಗಳಿರ್ತಾವೋ ಪಾಪ, ಎಷ್ಟು ವಯೋವೃದ್ಧೆಯರ ಒಡವೆಗಳಿರ್ತಾವೋ ಪಾಪ. ನೀವು ಅದನ್ನು ತಗೊಂಡು ನಿಮ್ಮ ಹೆಂಡತಿ ಕುತ್ತಿಗೆಗೆ ಹಾಕ್ತೀರಿ ಅನ್ನೋದಾದ್ರೆ ನಿಜಕ್ಕೂ ಮಾನ, ನಾಚಿಕೆ, ಮರ್ಯಾದೆ ಅನ್ನೋ ಲೇಯರನ್ನು ಕಳ್ಕತ್ತೀರಿ ನೀವು. ಕರ್ನಾಟಕದ ಪೊಲೀಸ್ ಇಲಾಖೆಯ ಮೇಲೆ ಭಾರತದಾದ್ಯಂತ ಒಂದು ಧನಾತ್ಮಕವಾದಂಥ ಅಭಿಪ್ರಾಯ ಇದೆ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಆದರೆ ಅಷ್ಟೇ ನೆಗೆಟಿವ್ ಆದಂಥ ಅಭಿಪ್ರಾಯವೂ ಕೂಡ ಇದೆ. ಮೊನ್ನೆಯಷ್ಟೇ ಸೀಸ್ ಮಾಡಲಾದಂಥ ಒಡವೆಗಳನ್ನು ಹೆಂಡತಿಗೆ ಹಾಕೊಂಡಿದ್ದಂತೆ ಒಬ್ಬ ಪೊಲೀಸ್ ಅಧಿಕಾರಿ. ಕೈಯಲ್ಲಿ ಪ್ಲೇಟ್ ಹಿಡ್ಕೊಂಡು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಬಹುದಲ್ಲ, ಅದಕ್ಕಿಂತ
ಇದಕ್ಕಿಂತ ಅತ್ಯಂತ ಸ್ವಾಭಿಮಾನದ ಜೀವನ ಅದು. ಸರ್ಕಾರಿ ಕೆಲಸ, ಸರ್ಕಾರಿ ಸೌಲಭ್ಯ, ಸರ್ಕಾರಿ ಸವಲತ್ತು, ಜನರ ತೆರಿಗೆ ಹಣದಿಂದ ನಿಮಗೆ ಸಂಬಳ, ಎಲ್ಲ ತರಹದ ಸೌಕರ್ಯ, ನಿಮ್ಮನ್ನು ಕಂಡ್ರೆ ಜನ ಗಡಗಡ ನಡುಗ್ತಾರೆ, ಅದು ಬೇರೆ. ನಿಮ್ಮಲ್ಲೊಂದು ಪೌರುಷ, ಇವೆಲ್ಲವನ್ನ ಇಟ್ಟುಕೊಂಡು ಕದಿಯೋ ಬುದ್ಧಿ ಯಾಕೆ ಅಂತ, ಕಳ್ಳತನ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ನಾವು ಸ್ಟೇಷನಿಗೆ ಬರ್ತೀವಿ. ಆದರೆ ಸ್ಟೇಷನಲ್ಲೇ ಕಳ್ಳತನ ಆದರೆ ಯಾರಿಗೆ ಹೋಗಿ ಹೇಳೋಣ? ಸೀಮಂತ್ ಕುಮಾರ್ ಅವರ ಈ ನಡೆಗೆ ಪ್ರಶಂಸೆಗಳು, ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಈ ತರಹದ ರಾತ್ರಿ ಪಾಳಿಯ ರೈಡ್ಸ್ಗಳು ಆಗ್ತಾನೆ ಇರಲಿ. ನಿಮ್ಮ ರೌಂಡ್ಸ್ ಇದು ನಿಲ್ಲಬಾರದು, ಒಂದು ಬಾರಿಗೆ ಸೀಮಿತ ಆಗಬಾರದು. ಕೇವಲ ಒಂದು ಕೋರಮಂಗಲ, ಕೇವಲ ಒಂದು ಹಲಸೂರು ಗೇಟ್ ಆಗಬಾರದು. ಬೇರೆ ಬೇರೆ ನಗರದಲ್ಲಿ 198 ವಾರ್ಡ್ಗಳಿದ್ದಾವೆ, ಬೇರೆ ಬೇರೆ ತರಹದ ನಗರಗಳಿದ್ದಾವೆ, ಅಲ್ಲೆಲ್ಲ ರೌಂಡ್ಸ್ ಮಾಡಿ. ಈ ಥರದ ಇನ್ಸ್ಪೆಕ್ಟರ್ ಸಾಕಷ್ಟು ಇದ್ದಿರಬಹುದು, ವಿ ಡೋಂಟ್ ನೋ. ಹಲಸೂರು ಗೇಟ್ ಮಾತ್ರ ಅಲ್ಲ, ಕೋರಮಂಗಲ ಮಾತ್ರ ಅಲ್ಲ, ಬೆಂಗಳೂರಿನ ಅನೇಕ ನಗರಕ್ಕೂ ಕೂಡ ನೀವು ರೌಂಡ್ಸ್ ಹಾಕಿ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.